ಆದ್ರೆ ಈ ಪ್ರತ್ಯೇಕ ಧರ್ಮವನ್ನ ಕೇಳ್ತಿರೋರು ಹೇಳೋದೇನು, ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟಂತಹ ತತ್ವಗಳನ್ನ ಅನುಸರಿಸುವವರು ವೈದಿಕ ಧರ್ಮಕ್ಕೆ ಒಳಪಟ್ಟವರಲ್ಲ, ಹಿಂದೂ ಸಂಪ್ರದಾಯವನ್ನ ಅನುಸರಿಸುವವರಲ್ಲ. ಹೀಗಾಗಿ ನಾವು ಬಸವ ತತ್ವವನ್ನ ಮತ್ತಷ್ಟು ಪ್ರಚಾರಗೊಳಿಸಲಿಕ್ಕೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಹೇಳಿ ಬಸವಣ್ಣನವರ ಹೆಸರು ಹೇಳ್ತಾರೆ. ಅಮ್ಮ, ಅವ್ರಿಗೆ ನಾನು ನನ್ನದೊಂದು ಸಲಹೆ, ಬಸವಣ್ಣವರು 1000 ವಚನಗಳನ್ನು ಚೆನ್ನಾಗಿ ಇನ್ನೊಂದು ಸಾರಿ ಓದ್ರಿ. ಆ ವಚನಗಳಲ್ಲಿ ವೇದೋಕ್ತಿಗಳು, ಸಂಸ್ಕೃತೋಕ್ತಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ನಮ್ಮ ಮೈಸೂರಿನ ಇಮ್ಮಡಿ ಶಿವಬಸವ ಸ್ವಾಮಿಗಳು ಅಂತ ಒಬ್ಬ ದೊಡ್ಡ ವಿದ್ವಾಂಸರು, ಅವರು ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅಂತಕ್ಕಂಥ ಪುಸ್ತಕಗಳನ್ನು ತಂದಿದ್ದಾರೆ. ಅದರಲ್ಲಿ ಅವು ಎಲ್ಲವನ್ನು ಸಾಧ್ಯಂತವಾಗಿ ವಿವರಿಸಿದ್ದಾರೆ. ಏನಂದರೆ ಈ ಶ್ಲೋಕ ಭಗವದ್ಗೀತೆಯಿಂದ ಬಂತು, ಇದು ಈ ಉಪನಿಷತ್ನಿಂದ ಬಂತು, ಇದು ರಾಮಾಯಣದಿಂದ ಬಂತು, ಇದು ಆಗಮದಿಂದ ಬಂತು, ಇದು ಭಾಗವತದಿಂದ ಬಂತು ಅಂತ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂಥವುಗಳಲ್ಲಿ ಬಸವಣ್ಣವ್ರ ವಚನಗಳೇ ನೂರಾರು ಸಿಗ್ತಾವೆ. ಬಸವಣ್ಣವ್ರನ್ನ ಯಾಕೆ ವೇದ ವಿರೋಧಿ ಮಾಡ್ಲಿಕ್ಕೆ ಹೊರಟೇರಿ? ಬಸವಣ್ಣವ್ರು ಏನಾದರೂ ವಿರೋಧ ಮಾಡಿದ್ರೆ ವೇದದಲ್ಲಿ ಬರುವಂಥ ಹಿಂಸೆ ಅಂತೇನಿದೆ, ಅಥವಾ ಏನಾದರೂ ಇವತ್ತಿನ ದಿವಸ ನೀತಿ ಬಾಹಿರವ ಅಥವಾ ಇವತ್ತಿನ ದಿವಸ ನಾವೇನು ಬಹುತೇಕ ಅವು ಏನಂತೀವೋ ಕಾಲಬಾಹಿರವಾದಂಥ ಯಾವುದಾದ್ರೂ ಆಚರಣೆಗಳಿದ್ರೆ ಅವ್ನು ಬಿಟ್ಟು ಕೊಡ್ರಿ ಅಂತ ಹೇಳಿದ್ದಾರೆ ಹೊರತು, ಅಷ್ಟು ಬಿಟ್ಟರೆ ಬಸವಣ್ಣವರು ಯಾವ ವೇದಗಳನ್ನು ವಿರೋಧಿಸಿಲ್ಲ. ಆಮೇಲೆ ನಾನು ಅವ್ರಿಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಸವಣ್ಣನವರು ಒಂದೇ ಒಂದು ವಚನವನ್ನು ತೋರಿಸ್ರಿ, ನಾನು ಲಿಂಗಾಯತ ಅಥವಾ ಈ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಮಾಡಂತ ಹೇಳಿದ್ದೀನಿ ಅನ್ನುವಂಥ ಒಂದೇ ವಚನ ತೋರಿಸಿದ್ರು ನಾನು ಅವರ ಪಕ್ಷದಲ್ಲಿ ಸಾಮೀಲಾಗ್ತೀನಿ. ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ನಿಂತವರು ಬಸವಣ್ಣ, ಹೀಗಾಗೇನೆ ಬಸವ ತತ್ವದ ಅಡಿಯಲ್ಲಿರುವ ಧರ್ಮ ವೈದಿಕ ಧರ್ಮದ ವಿರುದ್ಧವಾದದ್ದು, ಹಿಂಗೆ ಅಲ್ವಾ ವ್ಯಾಖ್ಯಾನ ಮಾಡೋದು? ಅಮ್ಮ, ಅವ್ರು ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಬಸವಣ್ಣವರು ಎಲ್ಲಿಯೂ ವೈದಿಕತೆಯನ್ನು ವಿರೋಧಿಸಿಲ್ಲ. ಆಮೇಲೆ ಅಮ್ಮ, ವೈದಿಕತೆಯಲ್ಲಿ ವಿರೋಧ ಮಾಡೋದೇ ಆದರೆ ವೇದಗಳು ನೋಡಿ, ಈಗ 4 ಭಾಗಗಳನ್ನು ಮಾಡ್ತೀವಿ ವೇದದಲ್ಲಿ. ಸಂಹಿತಾ ಭಾಗ ಅಂದರೆ ದೇವತೆಗಳ ಸ್ತುತಿ. ಈಗ ಅದರಲ್ಲಿ ಪಂಚಮಹಾಭೂತಗಳ ಸ್ತುತಿಯೂ ಇದೆ. ಮಣ್ಣಿನ ಸ್ತುತಿ ಮಾಡ್ತಾರೆ, ವೃಕ್ಷಗಳ ಸ್ತುತಿ ಮಾಡ್ತಾರೆ, ನೀರಿನ ಸ್ತುತಿ ಮಾಡ್ತಾರೆ, ಅಂದರೆ ವರುಣನ ಸ್ತುತಿ ಮಾಡ್ತಾರೆ, ಬೆಂಕಿಯ ಸ್ತುತಿ ಮಾಡ್ತಾರೆ, ಇಂಥ ಸ್ತುತಿಗಳಿವೆ. ಅಥವಾ ಪಶುಗಳ ಸ್ತುತಿ ಮಾಡ್ತಾರೆ. ಇವು ಸಂಹಿತಾ ಭಾಗ. ಆಮೇಲೆ ಎರಡನೇದ್ದು ಬ್ರಾಹ್ಮಣಕ, ಅಂದರೆ ಯಾವ ಯಾವ ಯಜ್ಞ ಯಾಗಾದಿಗಳನ್ನು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳುವಂಥ ಒಂದು ಭಾಗ. ಅದರಲ್ಲಿ ಸ್ವಲ್ಪ ತಾತ್ವಿಕ ಭಾಗನೂ ಬರುತ್ತೆ. ಆಮೇಲೆ ಆರಣ್ಯಕ, ಇದು ಉಪಾಸನೆಯನ್ನು ಹೇಳುವಂಥ ಭಾಗ. ಆಮೇಲೆ ಕೊನೆಯದಾಗಿ ಉಪನಿಷತ್ತು. ಉಪನಿಷತ್ತಿನಲ್ಲಿ ಕೇವಲ ಜೀವ, ಜಗದೀಶ್ವರ, ಜಗತ್ತು 3ರ ಕುರಿತು ಚಿಂತನೆ ಆಗಿದೆ. ಹಾಗಾದರೆ ಬಸವಣ್ಣವರು ಈ 4ರಲ್ಲಿ ಯಾವುದನ್ನು ವಿರೋಧ ಮಾಡಿದರೆ ಅದನ್ನಾದರೂ ಸ್ಪಷ್ಟವಾಗಿ ಹೇಳಿವರು. ಏನು ಆತ್ಮ ಪರಮಾತ್ಮರು ಅಲ್ಲಿ ಎಲ್ಲಿಯೂ ಸಹಿತ ಯಾವ ದೇವಾಲಯಗಳ ಚಿಂತನೆ ಇಲ್ಲ, ಏನೂ ಇಲ್ಲ. ಉಪನಿಷತ್ತಿನ ಭಾಗದಲ್ಲಿ ಯಾವ ಮಂದಿರಗಳು ಇಲ್ಲ, ದೇವಾಲಯಗಳು ಇಲ್ಲ, ಏನೂ ಇಲ್ಲ. ಅಲ್ಲಿ ಕೇವಲ ಆತ್ಮ, ಪರಮಾತ್ಮ ಮತ್ತು ಜಗತ್ತು, ಇದನ್ನೇ ಕುರಿತು ಚಿಂತನೆ ಆಗಿದೆ. ಏನು ಇದನ್ನು ಬಸವಣ್ಣವರು ವಿರೋಧ ಮಾಡಿದ್ರ? ಆಮೇಲೆ 1ನೇ ಭಾಗದಲ್ಲಿ ನಾನು ಹೇಳಿದ್ನಲ್ಲ, ದೇವತೆಗಳ ಸ್ತುತಿ ಮಾಡಿದರು. ಏನು ಅದಕ್ಕೆ ಬಸವಣ್ಣವರು ವಿರೋಧ ಮಾಡಿದ್ರ ಸ್ತುತಿಗೆ? ಆಮೇಲೆ 3ನೇದು ಆರಣ್ಯಕಗಳು. ಅದರಲ್ಲಿಯೂ ಸಹಿತ ನಮಗೆ ಉಪಾಸನೆಗಳನ್ನು ನಮ್ಮ ಮನಃಶುದ್ಧಿಗಾಗಿ, ದೇಹ ಶುದ್ಧಿಗಾಗಿ ಉಪಾಸನೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರು. ಏನು ಬಸವಣ್ಣವ್ರು ಅದನ್ನು ವಿರೋಧ ಮಾಡಿದಾರ? ಇನ್ನೇನು ವಿರೋಧ ಮಾಡಿದರೆ ಈ ಯಜ್ಞಕರ್ಮಗಳಲ್ಲಿ ಅಥವಾ ಇದರಲ್ಲಿ ಏನಾದರೂ ಪ್ರಾಣಿ ಹಿಂಸೆ ಆಗ್ತಿತ್ತು ಅಂದ್ರೆ ಆ ಹಿಂಸೆಯನ್ನು ವಿರೋಧಿಸಿದ್ದಾರೆ ಅಷ್ಟೇ ಬಸವಣ್ಣ. ಅದನ್ನು ಕೇವಲ ಬಸವಣ್ಣವರೇ ವಿರೋಧಿಸಿದ್ರು ಅಂತಲ್ಲ, ಪೂರ್ವ ಕಾಲದಲ್ಲಿಯೇ ವೈದಿಕರಾದಂಥವರೇ ಕೆಲವು ಜನ ಇಂಥವುಗಳನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ಸುಮಾರು ಜನ, ಅವು ಬೇರೆ ಬೇರೆ ಸಂಪ್ರದಾಯಗಳಿವೆ, ಅವರು ಸಹಿತ ವಿರೋಧ ಮಾಡ್ತಾ ಬಂದಿದ್ದಾರೆ. ವೈದಿಕರೇ ವೈದಿಕದಲ್ಲಿರುವಂಥ ದೋಷಗಳನ್ನು, ಈಗ ದಯಾನಂದ ಸರಸ್ವತಿ ಅವರು ಬಂದು ವೈದಿಕದಲ್ಲಿ ಸೇರಿದಂಥ ಎಲ್ಲ ಕಂದಾಚಾರಗಳನ್ನು ತೆಗೆದು ಶುದ್ಧೀಕರಣ ಅಂತ ಮಾಡಿದ್ರು ಅವರು. ಆದ್ರೆ ನಾ ಹೊಸ ಧರ್ಮ ಕಟ್ಟಿದೆ ಅಂತ ಹೇಳಲಿಲ್ಲ. ದಯಾನಂದ ಸರಸ್ವತಿ ಅವರು ಮನುಸ್ಮೃತಿಯನ್ನು ಹಿಡ್ಕೊಂಡು ಭಗವದ್ಗೀತೆಯವರಿಗೆ ಎಲ್ಲ ಪುರಾಣಗಳನ್ನು, ಭಾಗವತವನ್ನು ಎಲ್ಲವುಗಳನ್ನು ಶುದ್ಧೀಕರಣ, ಶ್ರುತಿಗಳನ್ನು, ಸ್ಮೃತಿಗಳನ್ನು ಶುದ್ಧೀಕರಣ ಮಾಡಿದರು.
ಮಾಡಿ ಇವು ಶುದ್ಧವಾಗಿದ್ದಾವೆ ಇವನ್ನ ಓದ್ರಿ ಅಂತ ಹೇಳಿದರು. ಬಸವಣ್ಣವ್ರು ಮಾಡಿದ ಕೆಲಸನೂ ಅದೇ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಬಸವಣ್ಣವರು ನಮಗೆ ಒಂದು ಉತ್ಕೃಷ್ಟವಾದಂಥ ಧರ್ಮವನ್ನು ಕೊಟ್ಟರು ಅಂತ ಹೇಳೋದು ಬಿಟ್ಟು ಬಸವಣ್ಣವರು ಹೊಸ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಉತ್ಸರ್ಗತೆ ಹೇಳ್ಕೊಂತ ಹೊಂಟ್ರೆ ಹೆಂಗೆ ನಡೆಯೋದು? ಜನರೇನು ಅಷ್ಟು ಮೂಡ್ರ ಮುಗ್ದ್ರ? ಆಮೇಲೆ ನಾನು ಹೇಳಿದ್ದೆ ಸತ್ಯ, ಮತ್ತೊಬ್ರು ಯಾರ್ದು ಸತ್ಯ ಅಲ್ಲ. ಬಸವಣ್ಣವ್ರ ಬಗ್ಗೆ ನಾವೇ ಅಧಿಕೃತವಾಗಿ ಮಾತಾಡೋರು. ಮತ್ತಾರು ಬಸವಣ್ಣವ್ರನ್ನ ಇವ್ರೇನು ಕಾಂಟ್ರಾಕ್ಟ್ ಹಿಡ್ದಿದ್ದಾರೆ ಬಸವಣ್ಣವ್ರನ್ನ? ಬಸವಣ್ಣವ್ರ ಅನುಯಾಯಿಗಳು ಮತ್ತೆ ಯಾರೂ ಇಲ್ಲ, ನಾವೇ ಇದ್ದೀವಲ್ಲ ಚೆನ್ನಾಗಿ. ಬಸವಣ್ಣನ ಪೂರ್ತಿಯಾಗಿ ಜೀವನದಲ್ಲಿ ಆಚರಣೆಯಲ್ಲಿ ತರುವಂಥವ್ರು ನಾವು. ಇವರಾಗಿ ನಾಟಕ ಮಾಡುವಂಥವ್ರಲ್ಲ. ಆದರೆ ಇವರೇನು ಕಾಂಟ್ರಾಕ್ಟ್ ಹಿಡ್ದಿದ್ದಾರೆ ಬಸವಣ್ಣವ್ರನ್ನ? ಬಸವಣ್ಣವ್ರನ್ನ ಒಂದು ಕಮಾಡಿಟಿ ಪ್ರಾಡಕ್ಟ್ ಮಾಡ್ಕೊಂಡಿದ್ದಾರೆ ಇವರು. ಯಾವಾಗಲೂ ಎದ್ದು ಕೂಡಲೇ 12ನೇ ಶತಮಾನ ಬಸವಣ್ಣ ಹಾಗೆ ಮಾಡಿದ್ರು, ಬಸವಣ್ಣ ನೀವೇನು ಮಾಡ್ತೀರಪ್ಪ ಅದನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದೀವಿ. ನಾನು ಕೇಳೋದಿಲ್ಲ, ಜನ ಕೇಳ್ತಾ ಇದ್ದಾರೆ. ಬಸವಣ್ಣವರ ಉಪದೇಶವನ್ನು ನಾವು ನಮ್ಮ ಜೀವನದಲ್ಲಿ ಎಷ್ಟು ಆಚರಣೆಯಲ್ಲಿ ತಂದಿದ್ದೀವಿ? ಯಾರೂ ಇಲ್ಲ. ಒಬ್ಬರು ಕಾಯಕ ಮಾಡೋದಿಲ್ಲ ಇವರು, ಒಬ್ಬರು ದಾಸೋಹ ಮಾಡೋದಿಲ್ಲ. ಇವ್ರ ಮಠಗಳಲ್ಲಿ ಹೋದರೆ, ಕೆಲವು ಮಠಗಳನ್ನು ಬಿಟ್ಟರೆ ಇವ್ರ ಮಠಗಳಲ್ಲಿ ಹೋದರೆ 2 ತುತ್ತು ಪ್ರಸಾದ ಸಹಿತ ಯಾರಿಗೂ ಸಿಗೋದಿಲ್ಲ. ಇವರು ಬಸವ ತತ್ವ ಹೇಳ. ಈಗ ದಯಾನಂದ ಸರಸ್ವತಿ ಅವರು ಬಂದು ವೈದಿಕದಲ್ಲಿ ಸೇರಿದಂಥ ಎಲ್ಲ ಕಂದಾಚಾರಗಳನ್ನು ತೆಗೆದು ಶುದ್ಧೀಕರಣ ಅಂತ ಮಾಡಿದ್ರು ಅವರು. ಆದ್ರೆ ನಾ ಹೊಸ ಧರ್ಮ ಕಟ್ಟಿದೆ ಅಂತ ಹೇಳಲಿಲ್ಲ. ದಯಾನಂದ ಸರಸ್ವತಿ ಅವರು ಮನುಸ್ಮೃತಿಯನ್ನು ಹಿಡ್ಕೊಂಡು ಭಗವದ್ಗೀತೆಯವರೆಗೆ ಎಲ್ಲ ಪುರಾಣಗಳನ್ನು, ಭಾಗವತವನ್ನು ಎಲ್ಲವುಗಳನ್ನು ಶುದ್ಧೀಕರಣ, ಶ್ರುತಿಗಳನ್ನು, ಸ್ಮೃತಿಗಳನ್ನು ಶುದ್ಧೀಕರಣ ಮಾಡಿ ಇವು ಶುದ್ಧವಾಗಿದ್ದಾವೆ ಇವನ್ನ ಓದ್ರಿ ಅಂತ ಹೇಳಿದರು. ಬಸವಣ್ಣವ್ರು ಮಾಡಿದ ಕೆಲಸನೂ ಅದೇ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಬಸವಣ್ಣವರು ನಮಗೆ ಒಂದು ಉತ್ಕೃಷ್ಟವಾದಂಥ ಧರ್ಮವನ್ನು ಕೊಟ್ಟರು ಅಂತ ಹೇಳೋದು ಬಿಟ್ಟು ಬಸವಣ್ಣವರು ಹೊಸ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಉತ್ಸರ್ಗತೆ ಹೇಳ್ಕೊಂತ ಹೊಂಟ್ರೆ ಹೆಂಗೆ ನಡೆಯೋದು? ಜನರೇನು ಅಷ್ಟು ಮೂಡ್ರ ಮುಗ್ದ್ರ? ಆಮೇಲೆ ನಾನು ಹೇಳಿದ್ದೆ ಸತ್ಯ, ಮತ್ತೊಬ್ರು ಯಾರ್ದು ಸತ್ಯ ಅಲ್ಲ. ಬಸವಣ್ಣವ್ರ ಬಗ್ಗೆ ನಾವೇ ಅಧಿಕೃತವಾಗಿ ಮಾತಾಡೋರು. ಮತ್ತಾರು ಬಸವಣ್ಣವ್ರನ್ನ ಇವ್ರೇನು ಕಾಂಟ್ರಾಕ್ಟ್ ಹಿಡ್ದಿದ್ದಾರೆ ಬಸವಣ್ಣವ್ರನ್ನ? ಬಸವಣ್ಣವ್ರ ಅನುಯಾಯಿಗಳು ಮತ್ತೆ ಯಾರೂ ಇಲ್ಲ, ನಾವೇ ಇದ್ದೀವಲ್ಲ ಚೆನ್ನಾಗಿ. ಬಸವಣ್ಣನ ಪೂರ್ತಿಯಾಗಿ ಜೀವನದಲ್ಲಿ ಆಚರಣೆಯಲ್ಲಿ ತರುವಂಥವ್ರು ನಾವು. ಇವರಾಗಿ ನಾಟಕ ಮಾಡುವಂಥವ್ರಲ್ಲ. ಆದರೆ ಇವರೇನು ಕಾಂಟ್ರಾಕ್ಟ್ ಹಿಡ್ದಿದ್ದಾರೆ ಬಸವಣ್ಣವ್ರನ್ನ? ಬಸವಣ್ಣವ್ರನ್ನ ಒಂದು ಕಮಾಡಿಟಿ ಪ್ರಾಡಕ್ಟ್ ಮಾಡ್ಕೊಂಡಿದ್ದಾರೆ ಇವರು. ಯಾವಾಗಲೂ ಎದ್ದು ಕೂಡಲೇ 12ನೇ ಶತಮಾನ ಬಸವಣ್ಣ ಹಾಗೆ ಮಾಡಿದ್ರು, ಬಸವಣ್ಣ ನೀವೇನು ಮಾಡ್ತೀರಪ್ಪ ಅದನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದೀವಿ. ನಾನು ಕೇಳೋದಿಲ್ಲ, ಜನ ಕೇಳ್ತಾ ಇದ್ದಾರೆ. ಬಸವಣ್ಣವರ ಉಪದೇಶವನ್ನು ನಾವು ನಮ್ಮ ಜೀವನದಲ್ಲಿ ಎಷ್ಟು ಆಚರಣೆಯಲ್ಲಿ ತಂದಿದ್ದೀವಿ? ಯಾರೂ ಇಲ್ಲ. ಒಬ್ಬರು ಕಾಯಕ ಮಾಡೋದಿಲ್ಲ ಇವರು, ಒಬ್ಬರು ದಾಸೋಹ ಮಾಡೋದಿಲ್ಲ. ಇವ್ರ ಮಠಗಳಲ್ಲಿ ಹೋದರೆ, ಕೆಲವು ಮಠಗಳನ್ನು ಬಿಟ್ಟರೆ ಇವ್ರ ಮಠಗಳಲ್ಲಿ ಹೋದರೆ 2 ತುತ್ತು ಪ್ರಸಾದ ಸಹಿತ ಯಾರಿಗೂ ಸಿಗೋದಿಲ್ಲ. ಇವರು ಬಸವ ತತ್ವ ಹೇಳ.